ಈ ಒಂದು ಪರಿಸರ ಪೆರಡೂರು ಅನಂತ ಪದ್ಮನಾಭ ದೇವರ ಒಂದು ಸೀಮೆ ಅಂತೇಳಿದರೆ ಒಂದು ದೊಡ್ಡ ಗ್ರಾಮವನ್ನು ಹೊಂದಿರತಕ್ಕಂತಹ ಒಂದು ಊರು. ಈ ಊರಿನಲ್ಲಿ ಪೆರಡೂರು ದೇವಸ್ಥಾನ ಅನಂತ ಪದ್ಮನಾಭ ದೇವರು ಹೊರತುಪಡಿಸಿ ಇದಕ್ಕೆ ಸಂಬಂಧಪಟ್ಟು ಪ್ರಾಚೀನ ಕಾಲದಲ್ಲಿ 16 ಮಠಗಳಿದ್ದವು. 16 ಮಠಗಳ ಪೈಕಿ ಕೆಲವೊಂದು ಮಠಗಳು ಈಗ ಸ್ತುತಿಥಿಯಲ್ಲಿ, ಕೆಲವೆಲ್ಲ ಅಳಿವಾಗಿದೆ, ಅಳಿವಿನಂಚಿನಲ್ಲಿದೆ. ಕೆಲವೊಂದು ಮಠಗಳು ಜೀರ್ಣೋದ್ಧಾರ ಆಗ್ತಾ ಇದೆ. ಆ ಪ್ರಕಾರವಾಗಿ ಅಲ್ಲಿನ ಆ ಮಠಕ್ಕೆ ಸಂಬಂಧಪಟ್ಟು ಒಂದು ಸಣ್ಣ ಊರು, ಆ ಊರಿನವರು ಸೇರಿಕೊಂಡು ಎಲ್ಲ ಅಲ್ಲಲ್ಲಿ ಕೆಲವೊಂದು ಜೀರ್ಣೋದ್ಧಾರ ಪಡಿಸಿದ್ದಾರೆ. ಹಾಗೆ ನಮ್ಮ ಇಲ್ಲಿನ ಪೆರಡೂರು ದೇವಸ್ಥಾನದಿಂದ 3 ಕಿಲೋಮೀಟರ್ ಪಶ್ಚಿಮ ಭಾಗದಲ್ಲಿರತಕ್ಕಂತಹ ಮಠ ಅಂತೇಳಿದರೆ ಇಲ್ಲಿ ಕಲ್ಲಮಠ ಅಂತೇಳಿದರೆ, ಇನ್ನು ಮುಂದಕ್ಕೆ ಹೋದರೆ ಪುತ್ತಿಗೆ ಸುವರ್ಣ ನದಿ, ಆ ಸುವರ್ಣ ನದಿ ಆಚೆಗೆ ಅದು ಬೊಮ್ಮಾರಬೆಟ್ಟು ಗ್ರಾಮ ಅಂತೇಳಿ ಬರ್ತದೆ. ಆ ಪ್ರಕಾರ ಅದರ ಅಂದರೆ ಪೆರಡೂರು ಗ್ರಾಮದ ಕೊನೆಯ ಅಂತೇಳಿದರೆ ಬಾರ್ಡ್ರಲ್ಲಿ ಇರತಕ್ಕಂಥ ಮಠ ಅಂತ ಹೇಳ್ಬೋದು. ಈ ಮಠ ತುಂಬ ಪ್ರಾಚೀನವಾದದ್ದು. ನಾವು ಕೂಡ ಇಲ್ಲಿಗೆ ಪೂಜೆಗಾಗಿ ಸಾಧಾರಣ ನಮಗೆ ಗೊತ್ತಿದ್ದಾಗೆ ನಮ್ಮ ತಂದೆ ಅಜ್ಜನವರು ಹೇಳಿದ ಪ್ರಕಾರ ಒಂದು 350 ವರ್ಷಗಳ ಹಿಂದೆ ಇಲ್ಲಿಗೆ ನಾವು ವಲಸೆ ಬಂದು, ಅದಕ್ಕಿಂತಲೂ ಮುಂಚೆ ಒಂದು ಹೆಗ್ಗಡೆ ಕುಟುಂಬ ಇಲ್ಲಿ ನಮ್ಮ ಇದರ ಆಧಾರದಲ್ಲಿ ನೋಡಿದ ಹಾಗೆ, ನಮ್ಮ ಗುರುತಿನ ಇದರಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅದರಲ್ಲಿ ನೋಡಿದ ಹಾಗೆ ಮಂಜಮ್ಮ ಹೆಗ್ಗಡತಿ ಅಂತ ಹೇಳುವವರು ಇಲ್ಲಿ ನಮಗೆ ನಮ್ಮ ಕುಟುಂಬದವರಿಗೆ ಇದನ್ನು ಬಿಟ್ಟು ಪೂಜೆಗಾಗಿ ಭೂಮಿಯನ್ನು ಈಗ ನಾವು ಮಠವನ್ನು ಕಟ್ಟಿಕೊಂಡಿರತಕ್ಕಂತಹ ಜಾಗವನ್ನು ಉಂಬಳಿಯನ್ನಾಗಿ ಬಿಟ್ಟು ಅವರು ಬೇರೆ ಜಾಗಕ್ಕೆ ವಲಸೆ ಹೋಗಿದ್ದಾರೆ ಅನ್ನತಕ್ಕಂಥ ಐತಿಹ್ಯಗಳು ನಮಗೆ ಇಲ್ಲಿ ತೋರಿ ಬರ್ತದೆ. ಆ ಪ್ರಕಾರವಾಗಿ ನಮಗೆ ಊರಿನವರ ಎಲ್ಲ ಒಂದು ಮನಸ್ಥಿತಿಯ ಆಧಾರದ ಮೇಲೆ ಎಲ್ಲರೂ ಕೂಡ ನೀವು ಪೂಜೆಯವರಾಗಿ ನೀವು ಮುಂದೆ ಹೋಗಬೇಕು, ನೀವು ಮುಂದೆ ಹೋದರೆ ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾವು ಕೊಡ್ತೇವೆ ಅಂತೇಳಿ ನಮಗೆಲ್ಲರೂ ಹೇಳಿದ ಪ್ರಕಾರ ನಾವು ಅದನ್ನು ಇಳಿದಿದ್ದೇವೆ. ಅದರಲ್ಲಿ ಕೂಡ ನಮ್ಮನ್ನೇ ಇಲ್ಲಿ ಅರ್ಚಕರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಅದಕ್ಕೆ ಏನು ಬೇಕು, ನಾವು ಅಧ್ಯಕ್ಷರ ಆಗಿದ್ದರೂ ಕೂಡ ಅದಕ್ಕೆ ನಾವು ಯಾವುದೇ ರೀತಿ ಯಾರಿಗೂ ಒತ್ತಡವನ್ನು ಹಾಕಲಿಲ್ಲ. ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಈ ಸ್ಥಳಕ್ಕೆ ಬನ್ನಿ, ನಿಮಗೆ ಒಳಿತಾದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂತಹ ಅನುಗ್ರಹ ಆದ ನಂತರ ಈ ದೇವರಿಗೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಹಾಯ ಮಾಡಿ ಅಂತೇಳಿ ನಾನೆಲ್ಲ ಕೇಳಿಕೊಳ್ತಾ ಬಂದಿದ್ದೇನೆ. ಆ ಪ್ರಕಾರವಾಗಿ ತುಂಬ ಜನರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಸಹಕಾರಗಳು ಸಾಕಾಗದೆ ಇನ್ನೂ ಕೂಡ ಸಹಕಾರಗಳು ನಮಗೆ ಮುಂದಿನ ದಿನಗಳಲ್ಲಿ ಅಗತ್ಯ. ಯಾಕೆ ಕೇಳಿದರೆ, ನಾವು ಶಿಲಾಮಯವಾಗಿರತಕ್ಕಂತಹ ಗರ್ಭಗುಡಿ, ಅದೇ ಪ್ರಕಾರ ಸುತ್ತು ಪೌಳಿಯನ್ನು ಹೊಂದಿರತಕ್ಕಂತಹ ಒಂದು ಗರ್ಭಗುಡಿಯನ್ನು ರಚನೆ ಮಾಡುವುದಂತೇಳಿ ವಾಸ್ತು ವಿನ್ಯಾಸಗಾರರು ಈ ಪ್ರದೇಶದಲ್ಲಿ ವಾಸ್ತು ವಿನ್ಯಾಸದಲ್ಲಿ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಅವಧಾನಿಗಳು ಅವರ ಒಂದು ನಿರ್ದೇಶನದ ಪ್ರಕಾರವಾಗಿ ನಾವು ಮಾಡ್ತಾ ಇದ್ದೇವೆ. ಆ ಪ್ರಕಾರ ಇದಕ್ಕೆ ತುಂಬವಾದಂತಹ ಆರ್ಥಿಕ ಸಹಕಾರಗಳು ಬೇಕಾಗಿದೆ. ಆ ಪ್ರಕಾರ ಇದಕ್ಕಿಂತಲೂ ಪೂರ್ವಿಕದಲ್ಲಿ ಈ ಸ್ಥಳದಲ್ಲಿರತಕ್ಕಂತಹ ಹೆಗ್ಗಡೆ ಕುಟುಂಬದವರಾಗಿರ್ಬೋದು ಅಥವಾ ಬೇರೆ ಅನೇಕ ಕುಟುಂಬದವರು ಈ ಜಾಗಕ್ಕೆ ಬಂದು ಇಲ್ಲಿ ವಿಶೇಷವಾಗಿ ದೇವರಿಗೆ ಸಹಸ್ರ ತುಳಸಿ ಅರ್ಚನೆ, ಅದು ಮಾತ್ರವಲ್ಲದೆ ಹಾಲು ಪಾಯಸ ಸಮರ್ಪಣೆ ಎನ್ನತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಸೇವೆ ಇದೆ. ಅದನ್ನು ಮಾಡಿದ್ದಾರೆ ಇಲ್ಲೆಲ್ಲ ಭಕ್ತರು ಬಂದು ಮಾಡಿ ಅವರಿಗೆ ಏನು ಅವರ ಕೆಲಸಗಳೇನುಂಟು, ಏನು ಕೆಲವರಿಗೆ ವಿವಾಹದ ನಿಮಿತ್ತ ತಡೆಗಳು ಇರ್ಬೋದು, ಅಥವಾ ಕಾರ್ಯದ ಬಗ್ಗೆ ತಡೆ ಇರ್ಬೋದು, ಅಥವಾ ವಿದ್ಯೆಯ ಬಗ್ಗೆ ತಡೆ ಇರ್ಬೋದು, ಅಂತಹ ಎಲ್ಲ ರೀತಿಯ ತಡೆಗಳು ಇಲ್ಲಿ ಬಂದು ಸೇವೆ ಕೊಟ್ಟು ಸಾಧಾರಣ 1 ತಿಂಗಳು ತಪ್ಪಿದರೆ 3 ತಿಂಗಳ ಒಳಗೆ ಇಲ್ಲಿ ಕಾರ್ಯಗತವಾಗಿದೆ. ದೇವರು ಅನುಗ್ರಹಿಸಿದ್ದಾರೆ. ಆ ಪ್ರಕಾರವಾಗಿ ಇಲ್ಲಿ ಅಂತೆ ದೇವರ ಸೇವೆಯನ್ನು ಮಾಡಿ ಅನುಗ್ರಹ ಪಡೆದಿರತಕ್ಕಂಥ ಭಕ್ತವೃಂದ ಇಲ್ಲಿ ಬಂದು ಈ ಜಾಗಕ್ಕೆ ಬಂದು ಕೇಳಿದರೆ ಅವರಿಗೆ ಅನುಭವ ಆಗ್ಬೋದು. ಆ ಪ್ರಕಾರವಾಗಿ ಅಂತಹ ಎಷ್ಟೋ ಉದಾಹರಣೆಗಳು ನಮಗೆ ಗೊತ್ತಿಲ್ಲದೆ ಪವಾಡ ಸದೃಶವಾಗಿ ಇಲ್ಲಿ ದೇವರು ಅದನ್ನೆಲ್ಲ ನೆರವೇರಿಸಿದ್ದಾರೆ. ಆ ಪ್ರಕಾರವಾಗಿ ಇನ್ನೂ ಕೂಡ ಹೊರಗಿನ ಭಕ್ತರುಗಳು ಇಲ್ಲಿಗೆ ಬಂದು ಈ ಜಾಗದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೂ ಕೂಡ ಎಲ್ಲ ರೀತಿಯ ಜೀವನದಲ್ಲಿ ಬೇಕಾಗಿರತಕ್ಕಂಥ ಯಶಸ್ಸನ್ನು ಆ ಗೋಪಾಲಕೃಷ್ಣ ದೇವರು ಅನುಗ್ರಹಿಸಲಿ, ತನ್ಮೂಲಕವಾಗಿ ಎಲ್ರಿಗೂ ಕೂಡ ಒಳಿತಾಗಲಿ ಎನ್ನುವುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಮುಖ್ಯವಾಗಿ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಒಟ್ಟಿಗೆ ನಾನು ಆಗ ಹೇಳಿದ ಹಾಗೆ ಈಗ ಪ್ರಸ್ತುತ ಪೂಜೆಗೊಳ್ಳುವಂತಹ ಮಠಗಳಾಗಿ 12 ಮಠಗಳ ಪೈಕಿ ಈ ಕಲ್ಲಮಠ ಕೂಡ ಒಂದು. ಆ ಪ್ರಕಾರ ಇಲ್ಲಿ ಗೋಪಾಲಕೃಷ್ಣ ದೇವರು, ಅದೇ ಪ್ರಕಾರ ಬೇರೆ ಎಲ್ಲ ಸಾಮಾನ್ಯವಾಗಿ ಗೋಪಾಲಕೃಷ್ಣ ದೇವರೇ ಪ್ರಧಾನವಾಗಿದ್ದುಕೊಂಡು ಬೇರೆ ಬೇರೆ ರೀತಿಯ ದೇವತೆಗಳೆಲ್ಲ ಇದ್ದಾರೆ. ಆ ಪ್ರಕಾರವಾಗಿ ಈ ಜಾಗದಲ್ಲಿ ಇಲ್ಲಿ ಪ್ರಧಾನ ಗೋಪಾಲಕೃಷ್ಣ ದೇವರು, ಅದು ಮಾತ್ರವಲ್ಲದೆ ಲಕ್ಷ್ಮೀನಾರಾಯಣ ದೇವರು, ಇನ್ನು ಗಣಪತಿ ಮತ್ತು ದುರ್ಗೆ, ಅದೇ ಪ್ರಕಾರ ಪಾರ್ಶ್ವದಲ್ಲಿ ಹೊರಗೆ ಮಠದ ಹೊರಗಡೆ ಇಲ್ಲಿ ರಕ್ತೇಶ್ವರಿ, ನಂದಿಗೋಣ, ಹೀಗೆ ದೈವಗಳ ಶಕ್ತಿಗಳು ಕೂಡ ಉಂಟು. ಅದೇ ಪ್ರಕಾರ ನಾಗದೇವರ ಸನ್ನಿಧಿ ಕೂಡ ಮಠದ ದಕ್ಷಿಣ ದಿಕ್ಕಿನಲ್ಲಿದೆ. ಈ ಪ್ರಕಾರವಾಗಿ ಇಷ್ಟೆಲ್ಲ ಐತಿಹ್ಯವನ್ನು ಈ ಜಾಗದಲ್ಲಿದೆ. ಆ ಪ್ರಕಾರ ಈ ಜಾಗಕ್ಕೆ ಬರಬೇಕಿದ್ರೆ ನಾವು ಉಡುಪಿಯಿಂದ ಬರುವವರಾದರೆ ಉಡುಪಿಯಿಂದ ಮಣಿಪಾಲ, ಅದೇ ಪ್ರಕಾರ ಹಿರಿಯಡ್ಕದಿಂದ ಪೆರಡೂರು ಮಾರ್ಗವಾಗಿ ನಾವು ಬರುವಾಗ ಪುತ್ತಿಗೆ ಮೆಣಸಿನಹಾಡಿ ಅನ್ನತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಸಿಗ್ತದೆ. ಅಲ್ಲಿಂದ ರಿಕ್ಷಾ ಸ್ಟ್ಯಾಂಡ್ ಇದೆ. ಆ ರಿಕ್ಷಾ ಸ್ಟ್ಯಾಂಡಿಂದ ಎಡಕ್ಕೆ ಬಂದರೆ ಈ ಜಾಗಕ್ಕೆ ಬರ್ತದೆ. ಸಾಧಾರಣ ಹಿರಿಯಡ್ಕದಿಂದ ಇಲ್ಲಿಗೆ 3.5 ಕಿಲೋಮೀಟರ್ನಷ್ಟು
ದೂರ ಇದೆ, ಕಲ್ಲಮಠ ಅಂತ ಹೇಳ್ತಾರೆ. ಅದೇ ಪ್ರಕಾರ ಇನ್ನು ಪೆರಡೂರಿನಿಂದ ಆಗುಂಬೆ, ಹೆಬ್ರಿ, ಪೆರಡೂರಿನಿಂದ ಉಡುಪಿಗೆ ಹೋಗುವ ದಾರಿಯಲ್ಲಿ ಬರುವಾಗ ಮೆಣಸಿನಾಡಿ ಎನ್ನುವುದಾಗಿ ಸಿಗ್ತದೆ. ಆ ಪ್ರಕಾರ ಪೆರಡೂರಿನಿಂದಲೂ ಕೂಡ ಇಲ್ಲಿಗೆ 3 ಕಿಲೋಮೀಟರ್, ಅಂದರೆ ಹಿರಿಯಡ್ಕ ಪೆರಡೂರು ಮಧ್ಯಭಾಗದಲ್ಲಿರ್ತದೆ ಈ ಜಾಗ. ಆ ಪ್ರಕಾರವಾಗಿ ಇಲ್ಲಿ ಕಲ್ಲಮಠ ಅಂತ ಹೇಳಿದರೆ ಇಲ್ಲಿಗೆ ಬರಲಿಕ್ಕೆ ರಸ್ತೆಯ ಅನುಕೂಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇತ್ತೀಚೆಗೆಲ್ಲ ಸುಮಾರು ವಿಶೇಷವಾಗಿ ರಸ್ತೆಯೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಈಗೆಲ್ಲ ಅದಕ್ಕೆ ಬೇಕಾದ ಕಾಂಕ್ರೀಟ್ ರಸ್ತೆಯನ್ನೆಲ್ಲ ಮಾಡಿದ್ದಾರೆ. ಅಲ್ಲಿಂದ ಮೆಣಸಿನಹಾಡಿಯಿಂದ ಒಳಗೆ ಬಂದರೆ ಸಾಧಾರಣ ಒಂದು ಪರ್ಲಾಂಗ್ ಬರುವಾಗ ಎಡಬದಿಗೆ ಕಲ್ಲಮಠ ಅಂತ ಹಾಡಿಯ ಮಧ್ಯೆ ರಸ್ತೆ ಕಾಣ್ತದೆ. ಅಲ್ಲಿಂದ ಡೌನಲ್ಲಿ ಕೆಳಗೆ ಬಂದರೆ ಈ ಜಾಗಕ್ಕೆ ಬರಲಿಕ್ಕೆ ಬೇಕಾದಂತಹ ಅನುಕೂಲವಾದಂತಹ ರಸ್ತೆಯ ವ್ಯವಸ್ಥೆ, ಯಾವ ವಾಹನ ಕೂಡ ಇಲ್ಲಿಗೆ ಬಂದು ಹೋಗುವಂಥ ವ್ಯವಸ್ಥೆ ಇದೆ. ಆ ಪ್ರಕಾರವಾಗಿ ಭಕ್ತರಲ್ಲಿ ನಾನು ಮನವಿ ಮಾಡ್ತೇನೆ. ಭಕ್ತರ ವರ್ಗಕ್ಕೆ ಒಂದು ಮನವಿ ಏನಂತೇಳಿದರೆ, ಇಲ್ಲಿ ನಾವು ಜೀರ್ಣೋದ್ಧಾರಕ್ಕೆ ಇಳಿದಿದ್ದೇವೆ. ಅದರ ಸಹಕಾರ ದೇವರು ನಮಗೆ ಅಭಿಪ್ರಾಯ ಕೊಟ್ಟ ಪ್ರಕಾರವಾಗಿ ಪ್ರಶ್ನೆಯಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಆರುಡ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇಷ್ಟರವರೆಗೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಈ ಜಾಗಕ್ಕೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರ ಇಲ್ಲಿ ಒಂದು ನಾವು ಜೀರ್ಣೋದ್ಧಾರ ಸಮಿತಿ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ತುಂಬ ಜನ ಸಹಾಯಕ್ಕೆ, ಧನ ಸಹಾಯಕ್ಕೆ, ತನುಮನ ಧನ ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಹೆಚ್ಚಿನ ಸಹಕಾರಗಳು ಬೇಕು. ಯಾಕೆ ಹೇಳಿದರೆ ಇದು ಸಾಮಾನ್ಯ 1.5 ಕೋಟಿಯ ಒಂದು ಬಜೆಟ್ ಅಂತ ಹೇಳ್ಬೋದು. ಕ್ಷೇತ್ರ ದರ್ಶನ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ರಾಘವೇಂದ್ರ ಭಟ್ ಆರ್ಮಿ ಪ್ರೊಫೈಲ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದಗಳು.